ಅಖಿಲ್ ಬೈ ಕೃಣಾಲ್ ಪಾಂಡ್ಯ ಡಿಂಟ್ ಬೋಲ್, ಸುಯೇಶ್ ಶರ್ಮಾ ಅಂಡ್ ಹೇಸಲ್ವುಡ್ ತುಂಬಾ ಎಕ್ಸ್ಪೆನ್ಸಿವ್ ಆದ್ರು. RCB ವಿನ್ನಿಂಗ್ ಲೈನ್ ಫಾರ್ಮೆಟ್ ಲೈಕ್ ವಿನ್ ಲಾಸ್. ಓಕೆ, ವಿನ್ ಲಾಸ್ ಅಂದ್ರೆ ಸತತವಾಗಿ ಆಕ್ಟ್ರಿಕ್ ಆಫ್ ವಿಕ್ಟ್ರೀಸ್ ಬರ್ತಾ ಇಲ್ಲ ನಮ್ದು. 2 ವಿಕ್ಟ್ರಿ ನಂತರ ಒಂದು ಲಾಸ್ ಬರ್ತಾ ಇದೆ, ಯಾಕೆ ಅಂತ ಕೇಳ್ತಾರೆ. ಓಕೆ, ಫಸ್ಟ್ ಪ್ರಶ್ನೆಗೆ ಉತ್ತರ ಕೊಟ್ಬಿಡ್ತೀನಿ ನೋಡಿ. 155ನ ಡಿಫೆಂಡ್ ಮಾಡಬೇಕು ಅಂದ್ರೆ ನಾನು ರೆಗ್ಯುಲರ್ ಇಂಟರ್ವೆಲ್ಸ್ ಅಲ್ಲಿ ವಿಕೆಟ್ ತೆಗಿಬೇಕು. ಅದಕ್ಕೆ ನನ್ನ ವಿಕೆಟ್ ಟೇಕಿಂಗ್ ಆಪ್ಷನ್ಗಳನ್ನ ಫಸ್ಟ್ ಯೂಸ್ ಮಾಡ್ಕೊಳ್ತೀನಿ. ಯಾರು ನನಗೆ ವಿಕೆಟ್ ಟೇಕಿಂಗ್ ಆಪ್ಷನ್ಸ್ ಅಪ್ ಫ್ರಂಟ್ 3 ಅಂತ ಹೇಳಿದ್ರೆ ಹೇಸಲ್ವುಡ್, ಭುವಿ ಅಂಡ್ ಸುಯೇಶ್ ಶರ್ಮಾ. ಇದು ಪರ್ಫೆಕ್ಟ್ ಥಿಂಕಿಂಗು, ಪರ್ಫೆಕ್ಟ್ ಮೂವ್ ಕೂಡ. ಅದಾದ್ಮೇಲಿಂದ ಯಾವಾಗ ಭುವನೇಶ್ವರ್ ಕುಮಾರ್ ವಿಕೆಟ್ ತೆಗೆದ್ರು ಅಥವಾ ಪಿಚ್ ಮೇಲೆ ಗ್ರಾಸ್ ಇದೆ ಅನ್ನುವಾಗ ರಮರೇ ಶಪರ್ಡ್ ನ ತಗೊಂಡ್ ಬರ್ತಾರೆ. ರಮರೇ ಶಪರ್ಡ್ ಕೂಡ ವಿಕೆಟ್ ನ ತೆಕ್ಕೊಡ್ತಾರೆ ನಮ್ಗೆ. ಲಾಸ್ಟ್ ಆಪ್ಷನ್ ಕೃಣಾಲ್ ಪಾಂಡ್ಯನ ತಗೊಂಡ್ಬಂದಿದ್ದು, ಯಾಕಂದ್ರೆ ಈ ಪಿಚ್ ಅಲ್ಲಿ ಅಷ್ಟೊಂದು ಎಫೆಕ್ಟಿವ್ ಆಗದೆ ಇರ್ಬೋದು. ಆಮೇಲೆ ಈಸಿಯಾಗಿ ಸಿಂಗಲ್ಸ್ಗಳನ್ನ ರೊಟೇಟ್ ಮಾಡ್ಬಿಡ್ತಾರೆ ಅವ್ರಿಗೆ ಅಂತ ಯೋಚನೆ ಮಾಡಿ ಅವ್ರನ್ನ ಲಾಸ್ಟ್ ಆಪ್ಷನ್ ಆಗಿ ಯೂಸ್ ಮಾಡಿದ್ದು. ಇದೇನ ನಂಗೆ ಅಷ್ಟು ತಪ್ಪು ಅಂತ ಕೂಡ ಅನ್ನಿಸ್ಲಿಲ್ಲ. ಯಾಕೆ ವಿನ್ನು ಲಾಸ್ ಆಗ್ತಾ ಇದೆ ಅಂದ್ರೆ, ಮೇ ಬಿ ಟಾಸ್ನ ಸೋಲ್ತಾ ಇದೀವಿ. 2 ಟಾಸ್ ಗೆದ್ಮೇಲೆ 3ನೇ ಟಾಸ್ನ ಸೋಲ್ತಾ ಇರೋದು. 2 ಟಾಸ್ ಗೆಲ್ತೀವಿ, 3ನೇ ಟಾಸ್ ಸೋಲ್ತಾ ಇದೀವಿ. ಅದಕ್ಕೋಸ್ಕರ ನಾವು 3 ಬಾರಿ ಫಸ್ಟ್ ಬ್ಯಾಟಿಂಗ್ ಆಡಿರೋದು. ಫಸ್ಟ್ ಬ್ಯಾಟಿಂಗ್ ಆಡುವಾಗಲೇ ನಾವು ಎಡವಿರೋದು.